ಹಲೋ ವೀಕ್ಷಕರೇ, ಚಾನಲ್ಗೆ ಸ್ವಾಗತ. ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದು ನೀರು ಸೋಕಿದ್ರೆ ಮಾಯ ಅನ್ನೋ ಒಗಟಿಗೆ ಉತ್ತರ ಉಪ್ಪು. ನಾನು ನಮ್ಮ ದೇಶದಿಂದ ದೂರದಲ್ಲಿರುವ ಸೌತ್ ಅಮೇರಿಕಾ ಖಂಡದ ಪೆರು ದೇಶಕ್ಕೆ ಹೋಗಿದ್ದೆ. ಅಲ್ಲಿನ ಒಂದು ಚಿಕ್ಕ ವಿಶೇಷ, ಜಗತ್ತಿನ 8ನೇ ದೊಡ್ಡ ಸಾಲ್ಟ್ ಮೈನ್ ಅಂದರೆ ಉಪ್ಪಿನ ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ನೀಡಿದ್ದೆ. ಇಲ್ಲಿ ಸಮುದ್ರದಿಂದ ಅಲ್ಲ, ಬೆಟ್ಟದಿಂದ ಹರಿದು ಬರುವ ಉಪ್ಪುನೀರಲ್ಲಿ ಉಪ್ಪನ್ನು ಮಾಡ್ತಾರೆ. ಸೂರ್ಯನ ಬೆಳಕು ಉಪ್ಪಿನ ಮೇಲೆ ಬಿದ್ದು ಅದು ಹೊಳೆಯುವ ರೀತಿ ಮತ್ತು ಬೆಟ್ಟಗಳ ಸಾಲಿನ ಮಧ್ಯದಲ್ಲಿರುವ ಉಪ್ಪಿನ ಹೊಂಡಗಳು ಮೈಚಾಚಿ ಮಲಗಿರುವ ರೀತಿ ನಮ್ಮನ್ನೇ ಮೈಮರೆಸುವಂತಿದೆ ಗೊತ್ತಾ. ಈ ಉಪ್ಪಿನ ಗಣಿಗಾರಿಕೆ ಪೆರು ದೇಶದಲ್ಲಿ ಇಂಕಾ ಡೈನೆಸ್ಟಿಗಿಂತ ಮುಂಚೆನೇ ಇತ್ತಂತೆ. ಅಂದರೆ ಇಲ್ಲಿಯ ಫೇಮಸ್ ಇಂಕಾ ರಾಜರುಗಳು ಆಳೋ ಮುಂಚೆನೆ. ನಮ್ಮ ದೇಶದ ಟೈಮ್ ಲೈನಲ್ಲಿ ಹೇಳಬೇಕು ಅಂದರೆ ಆ ಹೊತ್ತಲ್ಲಿ ನಮ್ಮ ದೇಶಗಳನ್ನು ಚೋಳ ರಾಜ್ಯರು ಆಳ್ತಾ ಇದ್ರು. ಅಂದರೆ ಸುಮಾರು 1450ನೇ ಇಸ್ವಿಯ ನಂತರ. ಕೂಸ್ಕೋದಿಂದ ಸುಮಾರು 52 ಕಿಲೋಮೀಟರ್ ದೂರದಲ್ಲಿರುವ ಈ ಮಾರಾಸ್ನಲ್ಲಿ ಸುಮಾರು 5,000 ಉಪ್ಪಿನ ಹೊಂಡಗಳಿವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಈ ಗುಡ್ಡದಿಂದ ಎಲ್ಲೋ ಒಂದು ಸೆಲೆಯಾಗಿ 32 ಡಿಗ್ರಿ ಸೆಂಟಿಗ್ರೇಡ್ನ ಬಿಸಿ ಬಿಸಿ ಉಪ್ಪು ನೀರಿನ ಹೊರತೆ ಹರಿದು ಬರ್ತಾ ಇರೋದು ಕಾಣಿಸ್ತಾ ಇದೆ. ಆಗಲೇ ಇದು 700-800 ವರ್ಷಗಳ ಹಳೆಯ ಹೊರತೆ. ಈ ಹೊರತೆಯಿಂದ ಹರಿದು ಬರುವ ಉಪ್ಪ ನೀರನ್ನು ಈ ಹೊಂಡಗಳಲ್ಲಿ ತುಂಬಿಸಿ ಇವರು ಉಪ್ಪನ್ನು ಬೆಳೀತಾರೆ. ಈ ಉಪ್ಪಿನ ಗಣಿಗಾರಿಕೆ ಇಲ್ಲಿಯ ಜನಾಂಗಕ್ಕೆ ಸೇರಿದ್ದು. ಇದು ತಲೆಮಾರಿನಿಂದ ತಲೆಮಾರಿಗೆ ದಾಟಿ ಬಂದ ಕಸುಬಂತೆ. ಇವರ ಜನಾಂಗದಲ್ಲಿ ಮದುವೆ ಆದ ತಕ್ಷಣ ಆ ಹೊಸ ಮದುವೆಯ ದಂಪತಿಗಳಿಗಾಗಿ ಒಂದು ಹೊಸ ಉಪ್ಪಿನ ಹೊಂಡವನ್ನು ಕಟ್ತಾರಂತೆ. ಇಲ್ಲಿ ಇವರು ತಯಾರಿಸೋ ಪಿಂಕ್ ಸಾಲ್ಟ್ ತುಂಬ ಮಿನರಲ್ಸ್ಗಳಿಂದ ಕೂಡಿದ್ದು ಜಗತ್ತಿನಾದ್ಯಂತ ಅನೇಕ ದೇಶಗಳಿಗೆ ರಫ್ತು ಮಾಡ್ತಾರಂತೆ. ನಮ್ಮ ದೇಶದಲ್ಲೂ ಪಿಂಕ್ ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟಲ್ಲಿ ಎಷ್ಟೊಂದು ಮಿನರಲ್ಸ್ ಇದೆ ಅಂತ ಹೇಳ್ತಾರಲ್ವ, ಹಾಗೆ ಇರ್ಬೋದು. ಹಾಗೆ 2ನೇ ದರ್ಜೆಯ ಉಪ್ಪು, ಬಿಳಿ ಉಪ್ಪು, ಪೆಸ್ಟಿಸೈಡ್ಸ್ ಮಾಡೋಕ್ಕೆ ಅಥವಾ ಕೆಮಿಕಲ್ಸ್ಗಳು ತಯಾರಾಗೋದಕ್ಕೆ ಅಲ್ಲಿಗೆ ಹೋಗುತ್ತಂತೆ. ಕೆಳಗಿನ ಲೇಯರ್ ಕಂದು ಉಪ್ಪು, ಇದು ಫರ್ಟಿಲೈಸರ್ಸ್ ಮತ್ತು ಗೊಬ್ಬರಗಳು ತಯಾರು ಆಗೋ ಫ್ಯಾಕ್ಟ್ರಿಗಳಿಗೆ ಹೋಗ್ತಾವಂತೆ. ನಾವು ಹೋದಾಗ ಚೆನ್ನಾಗಿ ಬಿಸಿಲು ಬರ್ತಾ ಇತ್ತು. ಪ್ರತಿಯೊಂದು ಉಪ್ಪಿನ ಹೊಂಡನೂ ಮಿಣಮಿಣ ಅಂತ ಹೊಳಿತಾ ಇತ್ತು. ಉಪ್ಪಿನ ಗಣಿಗಳಿಗೆ ಹೋಗುವ ದಾರಿಯಲ್ಲಿ ಅನೇಕ ಅಂಗಡಿಗಳಿವೆ. ಅದರಲ್ಲಿ ಬೇರೆ ಬೇರೆ ಥರದ ಫ್ಲೇವರ್ಡ್ ಉಪ್ಪುಗಳನ್ನು ಮಾರ್ತಾರೆ. ಉಪ್ಪನ್ನು ಹಾಕಿದ ತಿಂಡಿಗಳನ್ನು ಮಾಡ್ತಾರೆ. ನೀವಿಲ್ಲಿ ಹೋದಾಗ ಸ್ಮೋಕ್ಡ್ ಸಾಲ್ಟ್ ಟೇಸ್ಟ್ ಮಾಡೋದನ್ನು ಮರಿಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಕರಿದ ತಿಂಡಿಗಳ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ ಘಮ್ಮಂತ ವಾವ್ ಅನ್ನೋ ಹಾಗಿರುತ್ತೆ. ಉಪ್ಪಿನ ಗಣಿಗಾರಿಕೆಯನ್ನು ಕಣ್ತುಂಬ ತುಂಬಿಕೊಂಡು ಹೊರಟು ಸ್ವಲ್ಪ ಹೊತ್ತಿನಲ್ಲೇ ಜೋರಾಗಿ ಮಳೆ ಬಂತು. ಮತ್ತದೇ ಒಗಟು ನೆನಪಾಯಿತು, ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದು ನೀರು ಸೋಕಿದರೆ ಮಾಯ ಅಂತ. ಅದ್ರ ಜೊತೆಗೆ ಅಯ್ಯೋ, ಮಳೆಯಲ್ಲಿ ಈ ಉಪ್ಪಿನ ಗಣಿಗಾರಿಕೆ ಏನಾಗುತ್ತೆ ಅಂತ ಕೇಳೋದೇ ಮರ್ತೋಯ್ತಲ್ಲ ಅಂತಲೂ ನೆನಪಾಯಿತು. ಇಡೀ ಜಗತ್ತಿನ ವಿಷಯಗಳನ್ನು ಒಂದು ಕ್ಲಿಕ್ಕಲ್ಲಿ ತಿಳಿಸೋ ಗೂಗಲ್ ಇರುವಾಗ ಅದನ್ನು ತಿಳ್ಕೊಂಡ್ರಾಯ್ತು ಅಂತ ಅಲ್ಲಿಂದ ಹೊರಟ್ವಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಒಂದು ಚಿಕ್ಕ ವಿನಂತಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್.